Good evening. Today I bring you the English lesson, A Sunny Morning. Sunny Morning ಇದೊಂದು ತುಂಬ ಬ್ಯೂಟಿಫುಲ್ ಲೆಸನ್ ಇದು 6 ಮಾರ್ಕ್ಸ್ಗೆ ಫೋಕಸ್ ಮಾಡ್ಬೋದು ಕ್ವಶನ್ಸ್ ಇದರಲ್ಲಿ. ಇಟ್ಸ್ ಅ ಬ್ಯೂಟಿಫುಲ್ ಕ್ವಶನ್ಸ್. ನಂಬರ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್. ತುಂಬ ನೀಟಾಗಿ ಎಷ್ಟು ನೀಟಾಗಿ ನಾವು ಇದನ್ನು ಬರಿಬೋದು. 6 ಮಾರ್ಕ್ ಕ್ವಶನ್ಸಲ್ಲಿ ಬೇಕಾದಷ್ಟು ಸೆಂಟೆನ್ಸ್ ಇದೆ ಇದರಲ್ಲಿ. ಫಸ್ಟ್ ಆಫ್ ಆಲ್ ಈ ರೈಟರ್ ಹೆಸರು ನೋಡೋಣ. ಸೆರಾಫಿನ್ ಆ್ಯಂಡ್ ಝಕ್ವಿನ್ ಆಲ್ವರಿಸ್ ಕ್ವಿಂಟರ್. ಇಟ್ ಈಸ್ ಎ ಕಾಮಿಡಿ ಇನ್ ಒನ್ ಆ್ಯಕ್ಟ್. ಇದರಲ್ಲಿ ಹಾಸ್ಯನೂ ಇದೆ ಮತ್ತು ಹಾಸ್ಯ ಸೇರಿಕೊಂಡಿದ್ದು ಹೋಗ್ತಾ ಇದೆ. ಕಾಮಿಡಿ ಇನ್ ಒನ್ ಆ್ಯಕ್ಟ್. ಸೊ ಇಟ್ ಟೆಲ್ಸ್ ಅಬೌಟ್ ದ ಹ್ಯೂಮರಸ್ ಸ್ಟೋರಿ ಆಫ್ ದ ಟೂ ಲವರ್ಸ್, Donna Laura and Don Gonzalo, who loved each other on their youth. ಮೊದಲು ಅವರು ಒಬ್ರಿಗೊಬ್ರು ಪರಸ್ಪರ ಪ್ರೀತಿಸುತ್ತಾರೆ, ಆದರೆ ದೇ ಫೋರ್ಸ್ ಟು ಸಪ್ರೇಟ್ ದರ್ ಲೈಫ್. ನೋಡಿ ಅಲ್ಲಿ ವರ್ಡ್ ನೋಡಿ, ದೇ ಫೋರ್ಸ್ ಟು ಸಪ್ರೇಟ್ ದರ್ ಲೈಫ್. ದೆನ್ ಅಂದರೆ ಬಲವಂತದಿಂದ ಅವ್ರಿಗೆ ಯಾವುದೋ ಒಂದು ಕಾರಣದಿಂದ ಬೇರೆ ಬೇರೆ ಆಗಿರ್ತಾರೆ. ಇಲ್ಲಿ ಕಾರಣ ಏನಪ್ಪ ಅಂದರೆ ಇಲ್ಲಿ ಸೊ ಇಟ್ಸ್ ಅ ಒನ್ ಸ್ಟೋರಿ. ಇಟ್ ಟೆಲ್ಸ್ ಅಬೌಟ್ ದ ಡೀಟೇಲ್. ಬಟ್ ಇಲ್ಲಿ ಪಾರ್ಕ್ ಅನ್ನೋದು, ಮ್ಯಾಡ್ರಿಡ್ ಪಾರ್ಕ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ಪಾರ್ಕಲ್ಲಿ ಬಂದು ಕೂತ್ಕೊಂಡಿರ್ತಾರೆ ದ ಕ್ಯಾರೆಕ್ಟರ್. ಫಸ್ಟ್ ಡೊನಾ ಲೋರಾ ಹ್ಯಾಸ್ ಕಮ್ ಟು ದ ಪಾರ್ಕ್ ಮ್ಯಾಡ್ರಿಡ್. ಶಿ ಹ್ಯಾಡ್ ವಿಸಿಟೆಡ್ ದ ಪಾರ್ಕ್ ಅರ್ಲಿಯರ್ ದ್ಯಾನ್ ಡಾನ್ ಗುನ್ಸಾಲೋ. ಅವನಿಗಿನ್ನ ಮುಂದೆ ಇವಳು ಬಂದು ಕೂತಿರ್ತಾಳೆ. ಆ್ಯಂಡ್ ಶಿ ಬ್ರಿಂಗ್ಸ್ ಬ್ರೆಡ್ ಕ್ರಮ್ಸ್ ಫಾರ್ ದಿ ಬರ್ಡ್ಸ್. ಅಲ್ಲಿ ಪಾರ್ಕಲ್ಲಿ ಕೆಲವು ಪಕ್ಷಿಗಳಿರುತ್ತೆ. ಆ ಪಕ್ಷಿಗಳಿಗೆ ಹಕ್ಕಿಗಳನ್ನು ಹಾಕೋಕ್ಕೆ ಅಂದರೆ ಕಾಳುಗಳನ್ನ ಹಾಕಲಿಕ್ಕೆ ಬ್ರೆಡ್ ಕ್ರಮ್ಸ್ ತಂದಿರ್ತಾಳೆ. ಇದರಲ್ಲಿ ಇಬ್ಬರು ಸರ್ವೆಂಟ್ಸ್ ಇರ್ತಾರೆ. ಈ ಡೊನಾ ಲೋರಾಗೆ ಸರ್ವೆಂಟು ಪೆಟ್ರಾ, ಡಾನ್ ಗುನ್ಸಾಲೋಗೆ ಸರ್ವೆಂಟು ಜುನೈಟೋ ಅಂತ. ಇಬ್ಬರು ಕೂಡ ವಯಸ್ಸಾಗಿರುತ್ತೆ. ನಾವು ಈ ಶುಡ್ ಲರ್ನ್ ದ ಕ್ಯಾರೆಕ್ಟರ್. ನೋಡಿ ಸೆರಾಫಿನ್ ಆ್ಯಂಡ್ ಝಕ್ವಿನ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂದರೆ, ಅವ್ನು ಬರಬೇಕಾದ್ರೆ ಜೊತೆಲಿ ಹೇಗೆ ಬರ್ತಾರೆ, ಆ ಕ್ಯಾರೆಕ್ಟರ್ ಹೇಗೆ ಬರುತ್ತೆ, ಎಷ್ಟು ನೀಟಾಗಿ ಇದು ಮಾಡಿದ್ದಾನೆ. ಇಟ್ಸ್ ಅ ಒನ್ ಪಾರ್ಟ್. ಭಾಳಷ್ಟು ನೀಟಾಗಿದೆ. ಮೊದಲು ಪಾರ್ಕಲ್ಲಿ ಬಂದು ನೋಡ್ತಾನೆ. ಡೊನಾ ಲೋರಾ ವಾಸ್ ಸಿಟ್ಟಿಂಗ್ ಇನ್ ದ ಬೆಂಚ್, ಒನ್ ಆಫ್ ದ ಬೆಂಚ್ ಇನ್ ದ ಪಾರ್ಕ್, ಆ್ಯಂಡ್ ಶಿ ಕೇಮ್ ಅಲಾಂಗ್ ವಿತ್ ಹರ್ ಸರ್ವೆಂಟ್ ಮೇಡ್ ಪೆಟ್ರಾ. ನೋಡಿ ಆ ಪೆಟ್ರಾ ಕ್ಯಾರೆಕ್ಟರ್ ಕೂಡ ಇಲ್ಲಿ ಎಷ್ಟು ನೀಟಾಗಿ ಕೊಟ್ಟಿದ್ದಾನೆ. ಪೆಟ್ರಾ ಈಸ್ ಎ ಒನ್ ಕ್ಯಾರೆಕ್ಟರ್. ಬೇರೆ ಇದರಲ್ಲಿ ಆ ಪೆಟ್ರಾ ಕ್ಯಾರೆಕ್ಟರ್ ಅಷ್ಟು ಇದ್ರಲ್ಲಿ ಕೊಡಲ್ಲ. ಇಲ್ಲಿ ಒಂದೇ ಒಂದು ಕ್ಯಾರೆಕ್ಟರ್ ಬರೋದು ಕೂಡ, ಶಿ ನೋಸ್ ದ ಇಂಟೆನ್ಸಿಟಿ ಆಫ್ ದ ಸರ್ವೆಂಟ್, intensity of her servant Petra, that she used to talk with the one of the guard who is in the park. So as she came to the park, she told her to go to talk with the guard. That is an intention of that one, because here is a character is picturizes that one, the very beautiful ಕ್ಯಾರೆಕ್ಟರ್. ಎಷ್ಟು ನೀಟಾಗಿ ಕೊಟ್ಟಿದೆ ಅಂದರೆ, ಇವಳಿಗೂ ಆ ಮನಸ್ಸಿದೆ, ಅದಕ್ಕೋಸ್ಕರ ಅವಳನ್ನಲ್ಲಿ ಕಳಿಸ್ತಾಳೆ. ಸಪೋಸ್ ಇಲ್ಲದೇ ಇದ್ದರೆ ಅವಳ ಮೇಲೆ ಏನೋ ಒಂದು ಫೋರ್ಸ್ ಹಾಕಿ ಅಲ್ಲೇ ಇಟ್ಕೋಬೋದಾಗಿತ್ತು. ಸೊ ದಟ್ಸ್ ಆಲ್ಸೋ ಒನ್ ಆಫ್ ದ ಥಿಂಗ್. ಭಾಳಷ್ಟು ನೀಟಾಗಿ ಅರ್ಥ. ದೆನ್ ಜುನೈಟೋ ಕೂಡ ಏನು ಮಾಡ್ತಾನೆ, ಆ ಒಂದೊಂದು ಕ್ಯಾರೆಕ್ಟರ್ ಕೂಡ, ಜುನೈಟೋ ಕ್ಯಾರೆಕ್ಟರ್ ಕೂಡ ಹೋಗ್ತಾನೆ. ಸೊ ಆ್ಯಸ್ ಈ ಕಮ್ ಅಲಾಂಗ್ ವಿತ್ ಡಾನ್ ಗುನ್ಸಾಲೋ ಜೊತೆ ಬರ್ತಾನೆ. ಆ ಪಾರ್ಕಲ್ಲಿ ಇರ್ಬೇಕಾರೆ ಆ ಪಾರ್ಕಲ್ಲಿ ಜಾಗ ಸಿಗಲ್ಲ. ಫಸ್ಟಲ್ಲಿ ಪಾರ್ಕಲ್ಲಿ ಜಾಗನೇ ಸಿಗಲ್ಲ. ಎಲ್ಲ ಬೆಂಚಸ್ ಎಲ್ಲ ಹಾಕ್ಬಿಟ್ಟು, ಬೆಂಚಸ್ ಎಲ್ಲ ಕಂಪ್ಲೀಟಾಗಿ ಕವರ್ ಆಗಿಬಿಟ್ಟಿರುತ್ತೆ. ಅವರು ಪಾರ್ಕನ್ನು ಬೇಕು ಅಂತಾರೆ. ನೋಡಿ, ಮೊದಲು ಬ್ಯೂಟಿಫುಲ್ ಪಾರ್ಕ್ ಅಂತಾನೆ, ಆಮೇಲೆ ಬೆಂಚಲ್ಲಿ ಜಾಗ ಸಿಗಿದ ಮೇಲೆ ಅವರು ಪಾರ್ಕ್ನ ಬೇಕು ಅಂತಾರೆ. ದಿಸ್ ಇಸ್ ದ ಹ್ಯೂಮನ್ ಕ್ಯಾರೆಕ್ಟರ್. ಈ ಮನುಷ್ಯನ ಕ್ಯಾರೆಕ್ಟರ್ ಹೇಗಿದೆ ಅಂತೇಳಿ ಸೆರಾಫಿನ್ ಆ್ಯಂಡ್ ಝಕ್ವಿನ್ ಭಾಳಷ್ಟು ನೀಟಾಗಿ ಮಾಡಿ. ಈ ಕರ್ಸ್ ದ ಪೀಪಲ್ ಆಫ್ ದಿ ಪಾರ್ಕ್. ವೈ ಡೋಂಟ್ ದೇ ಪುಟ್ ಮೋರ್ ಬೆಂಚಸ್? ಬಿಕಾಸ್ ಡ್ಯೂರಿಂಗ್ ದೀಸ್ ಡೇಸ್ ಮೆನಿ ಪೀಪಲ್ ಆರ್ ಕಮಿಂಗ್ ಫಾರ್ ದ ಪಾರ್ಕ್. ದೇ ಥಾಟ್ ದಟ್ ಒನ್. ಈ ದಿನಗಳಲ್ಲಿ ಬಹಳಷ್ಟು ಜನ ಬರ್ತಾರೆ ಪಾರ್ಕಲ್ಲಿ ಬೆಂಚ್ಗಳು ಹಾಕ್ಲಿಕ್ಕೆ ಇವ್ರಿಗೇನು ಅಂಥೇಳಿ. ಈಗ ನಾವು ಸಾಮಾನ್ಯವಾಗಿ ಮಾತಾಡ್ಕೊತೀವಿ, ಹಾಗೆ ಅವರು ಅಂದ್ಕೊತಾರೆ. ಆ ಕ್ಯಾರೆಕ್ಟ್ರನ್ನು ಕೂಡ ಅಲ್ಲಿ ಆ ವರ್ಡ್ಸಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಜುನೈಟೋಗೆ ಹೇಳ್ತಾ ಇರ್ತಾನೆ, ನೋಡಿ ಎಲ್ಲಾದರೂ ಖಾಲಿ ಆಗಿದೆಯಾ. ಇವರು ಹೋಗಿ ಒಂದು ಬೆಂಚಲ್ಲಿ ಕೂತ್ಕೊತಾ ಇರ್ತಾರೆ. ಕಾಮನ್ನಾಗಿ ಒಂದು ಪಾರ್ಕ್ ಅಂದಮೇಲೆ ಅವ್ರವ್ರದ್ದು ಒಂದು ಜಾಗದಲ್ಲಿ ಕೂತ್ಕೊಳ್ತಾರೆ. ಈಗ ವಯಸ್ಸಾಗಿದ್ದ ಜೊತೆಲಿ ಕೂತ್ಕೋಬೇಕಂತ ಅವ್ರು ಹೋಗಿ ಒಂದು ಪಾರ್ಕಲ್ಲಿ ಕೂತ್ಕೊಳ್ತಾ ಇರ್ತಾರೆ. ಆ ಪಾರ್ಕಲ್ಲಿ ಕೂತ್ಕೊಂಡಾಗ ಅದೇ ಬೆಂಚಲ್ಲಿ ಹೋಗಿ ಕೂತ್ಕೊಳ್ಳೋ ಅಂತ ಹೋಗ್ತಾರೆ. ಆದರೆ ಅವ್ರಿಗಿನ್ನ ಮುಂಚೆ ಒಬ್ಬರು 3 ಪೂಜಾರಿಗಳು, 3 priests ಆರ್ ಆಕ್ಯುಪೈಡ್ ದ ಸೀಟ್ ಆಫ್ ಡಾನ್ ಗುನ್ಸಾಲೋ, ಯೂಶುವಲ್ ಸೀಟ್ ಆಫ್ ಡಾನ್ ಗುನ್ಸಾಲೋ. ಅವನು ಏನೋ ಒಂದು ಕಾರ್ನಲ್ಲಿ ಕೂತ್ಕೊತಿದ್ದ, ಒಂದು ಕಾಮನ್ ಕ್ಯಾರೆಕ್ಟರ್. ಬೆಂಚಲ್ಲೆಲ್ಲೋ ಯಾವುದೋ ಒಂದು ಬೆಂಚ್, ಕಾಮನ್ ಬೆಂಚಲ್ಲಿ ಕೂತ್ಕೊತಿದ್ದ. ಆ ಕಾಮನ್ ಬೆಂಚನ್ನು ಈ 3 ಪ್ರೈಸ್ ಆಕ್ಯುಪೈ ಮಾಡ್ಕೊಂಡಿದ್ರು.
ಅಷ್ಟೊತ್ತಿಗೆ ಇವನಿಗೆ ಬೇರೆ ಎಲ್ಲೂ ಜಾಗ ಇರಲ್ಲ. ಇವನು ಬಂದು ನೋಡ್ತಾನೆ. ಆದರೆ ಇಲ್ಲಿ ಒಂದೇ ಒಂದು ಬೆಂಚಲ್ಲಿ ಈ ಡೋನಲ್ ಅವರು ಇರ್ತಾಳೆ. ಅವಳು ಬ್ರೆಡ್ ಕ್ರಮ್ಸನ್ನು ಕೊಡ್ತಾ ಇರ್ತಾಳೆ. ಆದರೆ ಅಲ್ಲಿ ಕ್ಯಾರೆಕ್ಟರ್ ಆಪೋಸಿಟ್ ತೋರಿಸ್ತಾನೆ. ಫಸ್ಟ್ ದೇ ವರ್ ಟಾಕಿಂಗ್ ಆಪೋಸಿಟ್ ಈಚ್ ಅದರ್. ದೇ ವರ್ ನಾಟ್ ವಿಲ್ಲಿಂಗ್ ಟು ಟಾಕ್ ವಿತ್ ಈಚ್ ಅದರ್. ಹೇಗೆ ಆ ಕ್ಯಾರೆಕ್ಟರ್ಸನ್ನು ಭಾಳ ನೀಟಾಗಿ ಕೊಟ್ಟಿದ್ದಾನೆ. ಫಸ್ಟ್ ಅವ್ರು ನೋಡ್ಬೇಕಾರೆ ಗುಡ್ ಮಾರ್ನಿಂಗ್ ಹೇಳಿದಾಗ ಹೇಗೆ ಅಕ್ಸೆಪ್ಟ್ ಮಾಡೋದು, ತಿರ್ಗಾ ಅವಳು ಅಲ್ಲಿ ಕೂತ್ಕೊಳ್ಳಿಕ್ಕೆ ಏನು ಮಾಡಲ್ಲ. ಆಮೇಲೆ ದೆನ್ ಪಕ್ಷಿಗಳ ಬಗ್ಗೆ ಮಾತಾಡೋದು, ಇದೆಲ್ಲವೂ ಕೂಡ ಕ್ಯಾರೆಕ್ಟರ್ ತುಂಬ ನೀಟಾಗಿ ಕೊಟ್ಟಿದ್ದಾನೆ. ಸೊ ದಿಸ್ ಇಸ್ ದ ಒನ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆಫ್ ದಟ್ ಒನ್. ಆಮೇಲೆ ನೋಡಿ ಲಾಸ್ಟಲ್ಲಿ ಏನಾಗುತ್ತೆ, ಬೇರೆ ಎಲ್ಲೂ ಜಾಗ ಇಲ್ದಾಗ ಇವನು ಅದೇ ಬೆಂಚಲ್ಲೇ ಜಾಗವನ್ನು ಅಡ್ಜಸ್ಟ್ ಮಾಡಿ ಕೂತ್ಕೊಳಕ್ಕೆ ಜೊನೆಟನ್ನು ಹೇಳ್ತಾನೆ. ಇವನು ಬಂದು ಅಲ್ಲೇ ಕೂತ್ಕೊತಾನೆ. ಸೊ ದಿಸ್ ಈಸ್ ದ ಸಿಚುವೇಶನ್ ಬ್ಯೂಟಿಫುಲಿ ಗಿವನ್ ಬೈ ದಟ್ ರೈಟರ್. ಎಷ್ಟು ನೀಟಾಗಿ ಕೂತ್ಕೊಂತ. ಸರಿ, ಅವನ ಜೊತೆಲಿ ಕೂತ್ಕೊಂಡ್ಮೇಲೆ ಇವನು ಅಲ್ಲೇ ಅಡ್ಜಸ್ಟ್ ಮಾಡ್ಕೊತಾನೆ. ಅಗೇನ್ ಸಮ್ ಟಾಕ್ ವಿಲ್ ಗೋಯಿಂಗ್ ಆನ್. ಅದು ಸ್ವಲ್ಪ ಡೀಟೇಲ್ ಆಗಿದೆ. ಹಾಗೆ ಮಾತಾಡ್ಬೇಕಾದ್ರೆ ಇವನು ಒಂದು ಬುಕ್ಕನ್ನು ತೆಗಿತಾನೆ ಓದಲಿಕ್ಕೆ. ಆ ಬುಕ್ಕನ್ನು ಓದಲಿಕ್ಕೆ ತೆಗೆದಾಗ ದೆನ್ ಯೂಸಸ್ ದ ಗಾಗಲ್ಸ್. ಅದನ್ನು ಕೂಡ ನಮಗೆ ಅಲ್ಲಿ ನೀಟಾಗಿ ಕೊಡ್ತಾನೆ. ಅಲ್ಲಿ ಓದ್ಬೇಕಾದ್ರೆ ಅವರಿಬ್ಬರ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತೆ. ದಟ್ ಈಸ್ ಆಲ್ಸೋ ಆಪೋಸಿಟ್ ಟು ಈಚ್ ಅದರ್. ವೆನ್ ಹಿ ಸ್ಟಾರ್ಟ್ ಟು ರೀಡ್ ದ ಬುಕ್, ಅಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರುತ್ತೆ, ಇಂಪಾರ್ಟೆಂಟ್ ಒಂದು ಸೀನ್ ಬರುತ್ತೆ. ಹಿ ಗಿವ್ಸ್ ದ ಸ್ನಫ್ ಫಾರ್ ಹರ್. ಸ್ನಫ್ ಕೊಡ್ತಾನೆ. ಒಂದು ನಸ್ಯ ಅಂತೇಳಿ ಆಗಿನ ಒಂದು ಕ್ಯಾರೆಕ್ಟರ್, ಅದು ಒಂದು ಪಿಕ್ಚರೈಸೇಷನ್ ಮಾಡಬೇಕಾದ್ರೆ ಬಂದಿರ್ಬೋದು ಅನ್ಸುತ್ತಲ್ಲಿ. ಸ್ನಫ್ ಕೊಟ್ಟಾಗ ಇಟ್ ವಿಲ್ ಬಿಕಮ್ ಎ ಫ್ರೆಂಡ್ ಬಿಟ್ವೀನ್ ದೆಮ್ ಫಾರ್ ದ ಫಸ್ಟ್ ಟೈಮ್. ಬಟ್ ದೇ ಡು ನಾಟ್ ನೋ ದ ಅರ್ಲಿಯರ್ ಸ್ಟೋರಿ ಆಫ್ ಈಚ್ ಅದರ್. ಇಬ್ಬರಿಗೂ ಕೂಡ ಪರಸ್ಪರ ಆ ಸ್ಟೋರಿ ಗೊತ್ತಿಲ್ಲ. ಆಗ ನೋಡ್ಕೊತಾರೆ. ದೆನ್ ಹಿ ಸ್ಟಾರ್ಟ್ಸ್ ಟು ರೀಡ್ ದ ಬುಕ್ಸ್. ಇನ್ ದ ಸ್ಟೋರಿ ಅವನ ಸ್ಟೋರಿಯನ್ನು ಹೇಳ್ತಾ ಹೋಗ್ತಾನೆ. ಅಲ್ಲಿ ಸಿವಿಲ್ಲಾ, ಮಾರ್ಸಿಲಿಯಾ, ನಂತರ ಅವನ ಲೇಡಿ ಬಗ್ಗೆ ಹೇಳ್ತಾ ಇದ್ದ. ಹೇಳಿರ್ತಕ್ಕಂಥ ಮಾತು ಇವಳಿಗೆ ಬಂದಾಗ ಇವಳಿಗೆ ರಿಲೇಟ್ ಆಗ್ತಾ ಇರುತ್ತೆ. ಎಸ್, ಐ ನೋ ದ ಸ್ಟೋರಿ, ಹೂ ಇಸ್ ದಟ್ ಪರ್ಸನ್ ಅಂತ ಹೇಳ್ತಾನೆ. ಇವನ ಸ್ಟೋರಿನ ಹೇಳ್ತಾನೆ. ನಾನು ಒಂದು ಹುಡುಗಿಯನ್ನು ಪ್ರೀತಿಸಿದ್ದೆ. ಅಲ್ಲಿ ಶಿ ವಾಸ್ ಅ ಬ್ಯೂಟಿಫುಲ್ ಲೇಡಿ ಇನ್ ದಟ್ ಮ್ಯಾಡ್ರಿಡ್ ಪಾರ್ಕ್ ಆನ್ ದ ಸಿವಿಲ್ಲಾ ಆ್ಯಂಡ್ ದಿ ಮಾರ್ಸಿಲಿಯಾ. ಬಟ್ ಅಲ್ಲೇನಾಗುತ್ತೆ, ದೆರ್ ವಾಸ್ ಮೆನಿ ಪರ್ಸನ್ಸ್ ವರ್ ದೇರ್ ಆ್ಯಂಡ್ ದೇ ಡಿಡ್ ನಾಟ್ ನೋ ಈಚ್ ಅದರ್. ಅಲ್ಲಿ ಇಬ್ಬರು ಕ್ಯಾರೆಕ್ಟರ್ ಕೂಡ ಹೈಡ್ ಮಾಡ್ಕೊತಾರೆ. ಅವರು ಇಬ್ಬರು ಕ್ಯಾರೆಕ್ಟರ್ ಕೂಡ ಅವರು ತೋರಿಸ್ಕೊಳಲ್ಲ. ರಿಯಲಿ ಗೊತ್ತಾಗ್ತಾ ಇರುತ್ತೆ ಕ್ಯಾರೆಕ್ಟರ್ ಇವಳೇ ಅಂತೇಳಿ. ಹಾಗಾದ್ರೆ ಅವನೇನು ಅಂದ್ಕೊಳ್ತಾನೆ, ಹೌ ಡು ಯು ನೋ, ನಿನಗೆ ಗೊತ್ತು ಆ ಕ್ಯಾರೆಕ್ಟರ್ ಅಂದಾಗ, ಈ ವಾಸ್ ಮೈ ಕಸಿನ್ ಅಂತ ಇವನು ಹೇಳ್ತಾನೆ. ಇವಳು ಅಷ್ಟೇ, ಅವಳ ಫ್ರೆಂಡ್ ಇವಳು ಅಂತ ಹೇಳ್ಕೊತಾನೆ. ನೋಡಿ, ಇವನು ಕಸಿನ್ ಅಂತ ಹೇಳ್ಕೊತಾನೆ, ಇವಲ್ಲಿ ಫ್ರೆಂಡ್ ಅಂತ ಹೇಳ್ಕೊತಾನೆ. ಇಬ್ಬರು ಕೂಡ ಆ ಸ್ಟೋರಿನ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇವನು ಹಾಗೆ ಹೇಳ್ತಾನೆ. ಅವರು ಬೇಟೆಗೆ ಹೋಗ್ತಿರ್ಬೇಕಾದ್ರೆ ಶಿ ವಾಸ್ ಸ್ಟ್ಯಾಂಡಿಂಗ್ ಇನ್ ದ ಫಸ್ಟ್ ಫ್ಲೋರ್ ಆಫ್ ದ ಹೌಸ್ ಆ್ಯಂಡ್ ಹಿ ವಾಸ್ just throwing the bunch of the flowers to her when he was going on the horse riding. And when he is coming back again, she throw the flowers to him. ಅದೇ ಎರಡೂ ಕೂಡ ಸ್ಟೋರಿ ಇದಾಗ್ತಾ ಇರುತ್ತೆ. ಅವಳಿಗೆ ಗೊತ್ತಾಗುತ್ತೆ ಈ ಕ್ಯಾರೆಕ್ಟರು ಇದೇ ಯಾವುದೋ ಒಂದು ಕ್ಯಾರೆಕ್ಟರ್ ನಮಗೆ ಹತ್ತಿರ ಬರ್ತದೆ. ಬಟ್ ದೇ ಆರ್ ನಾಟ್ ರೆಡಿ ಟು ಶೋ ಈಚ್ ಅದರ್, ದೇ ಆರ್ ನಾಟ್ ರೆಡಿ ಟು ಡಿಸ್ಕ್ಲೋಸ್ ಈಚ್ ಅದರ್. ಹಾಗೆ ಹೇಳಿದಾಗ ಆ ಎಲ್ಲ ಸ್ಟೋರಿನೂ ಬರುತ್ತೆ ನಮಗೆ. ಹೇಗಾಯ್ತಲ್ಲಿ ಇಬ್ಬರು ಕೂಡ ಇರ್ತಾರೆ. ಆದರೆ ಅವಳು ಎಂಥ ಲೇಡಿ ಆಗಿರ್ತಾನೆ ಅಂದರೆ ಡೋನೋಲರ, ಶಿ ವಾಸ್ ದ ಬ್ಯೂಟಿಫುಲ್ ಲೇಡಿ ಆನ್ ದಟ್ ಟೈಮ್. ಅದಕ್ಕೆ ಸಿಲ್ವರ್ ಮೈಡನ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ನಲ್ಲಿ ಕೇಳ್ತಾರೆ. ಶಿ ವಾಸ್ ಕಾಲ್ಡ್ ಆಸ್ ಎನ್ ಸಿಲ್ವರ್ ಮೈಡನ್ ಇನ್ ದಟ್ ಏರಿಯಾ. ಶಿ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಡ್ಯೂರಿಂಗ್ ದಟ್ ಟೈಮ್. ಬಟ್ ಆ್ಯಂಡ್ ಹರ್ ಫ್ಯಾಮಿಲಿ ಮೆಂಬರ್ಸ್ ವಿಲ್ಲಿಂಗ್ ಟು ಮ್ಯಾರಿ ಹರ್ ಟು ಹರ್ ಸೇಮ್ ರಿಲೇಷನ್, ಎ ಬಿಸ್ನೆಸ್ ಪರ್ಸನ್ ಆ್ಯಂಡ್ ರಿಲೇಷನ್ ಆಲ್ಸೋ. ಬಟ್ ಶಿ ಹ್ಯಾಡ್ ಎ ಲವ್ ವಿತ್ ಡಾನ್ ಗೊನ್ಜಾಲೋ. ಎರಡೂ ಕೂಡ ನೋಡಿದಾಗ ಒನ್ಸ್ ದ ರಿಲೇಷನ್, ದ ಮ್ಯಾನ್ ಹೂ ವಾಂಟೆಡ್ ಟು ಮ್ಯಾರಿ ಹರ್, he saw that he was talking with her. Then there is a combat between two persons. ಇಬ್ಬರಲ್ಲೂ ಕೂಡ ಒಂದು ಜಗಳ ಆಗುತ್ತೆ. ಇದು ಸ್ಟೋರಿನ ಹೇಳ್ತಾ ಹೋಗ್ತಾರೆ. ಅವ್ನು ಹೇಗೆ ಸತ್ತ, ಹೀಗೆ ಹೇಳ್ತಾಳೆ. ಅವ್ರು ಕಾಂಬ್ಯಾಟ್ ಆಯಿತು, ಹೌದು ಗೊತ್ತು ಹಾಗೆ ಗೊತ್ತಾಯಿತು, ಹೇಳಿದ್ದು ನನ್ನ ಸ್ಟೋರಿ ಹೇಳಿದ್ದು ನನಗೆ ಗೊತ್ತು, ನನ್ನ ಕಸಿನ್ ಹೇಳಿದ್ದ. ಈ ಸ್ಟೋರಿನ ಅವರೇ ನೆರೇಟ್ ಮಾಡ್ತಾ ಹೋಗ್ತಾರೆ. ಸೊ ದ ಬ್ಯೂಟಿ ಆಫ್ ದಿ ಸೆರಫಿನ್ ಆ್ಯಂಡ್ ಜೆಕ್ವಿನ್ ಆ್ಯಂಡ್ ಡಾಲೋರಿಸ್ ಕ್ವಿಂಟರ್ ಎಷ್ಟು ನೀಟಾಗಿರುತ್ತೆ. ಸೊ ದಟ್ ಈಸ್ ದ ವೇ ಹೌ ದೇ ಆರ್ ಹೈಡಿಂಗ್ ಈಚ್ ಅದರ್. ಇಬ್ಬರು ಕೂಡ ಕೊಡ್ತಾರೆ. ಅವಳು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಒಬ್ಬರು ಒಂದು ಸೆಂಟೆನ್ಸ್ ಹೇಳಿದ್ರೆ ಇನ್ನೊಂದು ಸೆಂಟೆನ್ಸ್ನ ಇವ್ರು ಕಂಟಿನ್ಯೂ ಮಾಡ್ತಾರೆ. ಇಬ್ಬರಿಗೂ ರಿಲೇಟ್ ಆಗ್ತಾ ಇರುತ್ತೆ. ಸೊ ಅವನು ಹಾಫ್ ಸ್ಟೋರಿ ಹೇಳಿದರೆ ಇನ್ನೊಂದು ಲೈನ್ ಇವಳು ಹೇಳ್ತಿರ್ತಾರೆ. ಸೊ
ಅಲ್ಲೊಂದು ಸ್ಟೋರಿ ಹೇಳ್ತಾನೆ, ಕಾಂಬ್ಯಾಟ್ ಬಿಟ್ವೀನ್ ದ ಟೂ ಪರ್ಸನ್ಸ್ ಅಂದರೆ ಅವು ಯುದ್ಧದಲ್ಲಿ ಇಬ್ಬರಿಗೂ ಯುದ್ಧ ಆದಾಗ ದ ಪರ್ಸನ್ ಹೂ ವಾಸ್ ರಿಲೇಟೆಡ್ ಟು ಹರ್ ವಾಸ್ ಬೀಟನ್ ಅಪ್. ಅವನನ್ನು ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಇವನು ಡಾನ್ ಗುನ್ಸಾಲೋ ಹೆದರ್ಕೊಂಡು ಹೊಡೋಗ್ಬಿಡ್ತಾನೆ. ಈ ಫ್ಲೀ ಫ್ರಮ್ ದ ಪ್ಲೇಸ್, ಫ್ಲೀ ಫ್ರಮ್ ದ ಫೇಸ್ ಅಂತ, ಅಲ್ಲಿಂದ ಕಣ್ಮರೆಯಾಗಿ ಹೊರಡೋಗ್ಬಿಡ್ತಾನೆ, ಅಲ್ಲಿ ಇರೋದೇ ಇಲ್ಲ. ಹಾಗಂದಾಗ ಅದು ಹೋದ್ಮೇಲೆ ಇವಳು ಏನು ಮಾಡ್ತಾಳೆ, ಅವನು ಅಲ್ಲೋಗಿ ತಪ್ಸ್ಕೊಂಡು ಹೋಗ್ತಾನೆ. ತಪ್ಸ್ಕೊಂಡು ಹೋದಲ್ಲ ಇವನು ಅವಳಿಗೆ ಲೆಟ್ರನ್ನ ಬರೀತಿರ್ತಾನೆ. ಇವಳು ಕೇಳ್ತಾಳೆ, ಅವ್ನು ತಪ್ಸ್ಕೊಂಡು ಹೋದ್ಮೇಲೆ ಅವ್ನು ಲೆಟ್ರು ಬರಲಿಲ್ಲ ಏನು ಅಂತ. ಇಲ್ಲ ಬರ್ದಂತೆ ಅಂತೇಳಿ ಇವರೇ ಹೇಳೋದು. ಕ್ಯಾರೆಕ್ಟರ್ ನೋಡಿ ಹೇಗೆ ಇದು ಮಾಡ್ತಾರೆ. ಇವಳು ಮುಂದಕ್ಕೆ ವರ್ಷೋದನ್ನ ಅವನು ಕಂಟಿನ್ಯೂ ಮಾಡೋಕ್ಕೆ, ಇಲ್ಲ ಲೆಟ್ರ್ ಬರ್ದೇಳೆ. ಆದರೆ ಅವರ ಪೇರೆಂಟ್ಸು ಅವನು ಬರೆದಿರ್ತಕ್ಕಂಥ ಲೆಟ್ರನ್ನು ಕೊಟ್ಟಿರಲ್ಲ, ಅದನ್ನು ಹೈಡ್ ಮಾಡ್ತಾರೆ. ಒಂದು ಲೆಟ್ರ್ ಬಂದಿಲ್ಲ ಅಂತ ನೋಡ್ಕೊತಾರೆ. ಆಗ ಅವಳೇನು ಅಂದ್ಕೊತಾಳೆ, ಇವನು ಬರೋಲ್ಲ ಅಂತ ತಿಳ್ಕೊಂಡು ಶಿ ಮ್ಯಾರಿಡ್ ದ ಸೇಮ್ ಪರ್ಸನ್, ದ ಸೇಮ್ ರಿಲೇಷನ್ ಹೂ ಹ್ಯಾಡ್ ಎ ಪ್ಲಾನ್ ಟು ಮ್ಯಾರಿ ಹರ್. ಮದುವೆ ಆಗ್ತಾರೆ. ಇದು ಒಂದು ಡೋನಾಲ್ಡ್ ಅವರ ಕಥೆ ಆಗುತ್ತೆ, ಮದುವೆ ಆಗೋದು. ಹಾಗಾದರೆ ಅವಳು ಮದುವೆ ಆದಮೇಲೆ ಶಿ ಚೇಂಜ್ ದ ಪ್ಲೇಸ್, ಶಿ ಫ್ಲೀ ಟು ದಟ್ ಅದರ್ ಪ್ಲೇಸ್. ಅಲ್ಲೋದಾಗ ಅವನೊಂದು ಯುದ್ಧದಲ್ಲಿ ಸತ್ತೋಗ್ತಾನೆ. ಶಿ ಲಾಸ್ಟ್ ಹರ್ ಹಸ್ಬೆಂಡ್ ಇನ್ ದಟ್ ವೆನ್ ಶಿ ಬಿಕಮ್ ಅಲೋನ್. ಇದು ಇವಳ ಸ್ಟೋರಿ ಆಗುತ್ತೆ. ಅವಳನ್ನು ಹೇಳ್ತಾ ಹೋಗ್ತಾಳೆ. ಹಾಗೆ ಹೇಳಿದಾಗ ಇವನಿಗೆ ಮನಸ್ಸಲ್ಲಿ ಒಂದು ರೀತಿ ಆಗ್ತಾ ಇರುತ್ತೆ. ಹಾಗೆ ಇವನ ಸ್ಟೋರಿ ಹೇಳ್ತಾನೆ, ವೈ ಡಿಡ್ ಹಿ ಮ್ಯಾರಿ ಅಂತ. ಈಗ ಇವನು ಹೇಳ್ಕೊಬಾರ್ದಲ್ವ. ಇವನು ಹೇಳ್ಕೊಬಾರ್ದಾಗ ಒಂದು ಕ್ಯಾರೆಕ್ಟರ್ ಹೇಳ್ತಾನೆ, ಹೇಗಂತ ಹೇಳ್ತಾನೆ, ನೋ ಹಿ ಡಿಡ್ ನಾಟ್ ಮ್ಯಾರಿ, ಹಿ ವೆಂಟ್ ಟು ದ ಅಲೋನ್ ಅಂತ ಹೇಳ್ತಾನೆ. ಆಮೇಲೆ ಲಾಸ್ಟಲ್ಲಿ ಏನಾಗುತ್ತೆ, ಇವನು ಕೂಡ ಮದುವೆ ಆಗಿರ್ತಾನೆ. ಹಿ ಆಲ್ಸೋ ಮ್ಯಾರಿಡ್ ಎ ಬ್ಯಾಲೆ ಡ್ಯಾನ್ಸರ್. ಬಟ್ ಶಿ ಹ್ಯಾಡ್ ಲಾಸ್ಟ್. ಅವಳು ಕೂಡ ಸತ್ತೋಗಿರ್ತಾಳೆ. ಅವನು ಕೂಡ ತನ್ನ ಹೆಂಡತಿಯನ್ನು ಕಳ್ಕೊಂಡಿರ್ತಾಳೆ. ಇವಳು ತನ್ನ ಗಂಡನ ಕಳ್ಕೊಂಡಿರ್ತಾಳೆ. ಇಬ್ಬರು ಕೂಡ ವಯಸ್ಸಾಗಿರುತ್ತೆ. ಬಂದು ಪಾರ್ಕಲ್ಲಿ ಬರ್ತಿರ್ತಾರೆ. ಈ ಕ್ಯಾರೆಕ್ಟರ್ ಆಗೋಷ್ಟೊತ್ತಿಗೆ ಡೆಫಿನೆಟ್ಲಿ ಅವ್ರು ರಿಯಲೈಸ್ ಆಗುತ್ತೆ, ಇವನೇ ಡಾನ್ ಅವರ, ಇವಳೇ ಡಾನ್ ಅವರ, ಇವನೇ ಡಾನ್ ಗುನ್ಸಾಲ್ ಅಂತ. ನೋಡಿ, ಇಷ್ಟು ಡೈಲಾಗನ್ನು ಪೂರ್ತಿ ಲೆಸನ್ಸಲ್ಲಿ ಪೂರ್ತಿ ಕೊಟ್ಟಿದ್ದಾನೆ. ಇನ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾನೆ. ತುಂಬ ಇಂಟ್ರೆಸ್ಟ್ ಇದ್ದರೆ ಕರೆಕ್ಟಾಗಿ ಓದ್ಬೋದು. ಈ ಲ್ಯಾಂಗ್ವೇಜ್ ಇಷ್ಟಪಡೋರು ಅದನ್ನು ಕರೆಕ್ಟಾಗಿ ಓದ್ತಾರೆ. ಲ್ಯಾಂಗ್ವೇಜ್ ಇಷ್ಟ ಆಗಲ್ಲ, ಬರೀ ಪಾಸ್ ಆಗಬೇಕಂದ್ರೆ ಸ್ಟೋರಿನ ತಿಳ್ಕೊಂಡು ಕ್ವಶನ್ ಆನ್ಸರ್ಸ್ ಬರೆದ್ರೆ ಸಾಕು, ಬರುತ್ತೆ. ಇದನ್ನು ನೀವು ಡೋಸ್ ಆರ್ ನೋ ಇಂಗ್ಲೀಷನ್ನು ಚೆನ್ನಾಗಿ ಗೊತ್ತಿರೋರು, ಯು ಕ್ಯಾನ್ ಟ್ರಾನ್ಸ್ಲೇಟ್ ಆನ್ ಯುವರ್ ಓನ್ ವೇ ಆ್ಯಂಡ್ ದೆನ್ ರೈಟ್ ದ ಸಮ್ಮರಿ, ಯು ವಿಲ್ ಗೆಟ್ ದ ಬ್ಯೂಟಿಫುಲ್ ಮಾರ್ಕ್ಸ್. ಇಲ್ಲಿ ಕೊಟ್ಟಾಗ ಲಾಸ್ಟಲ್ಲಿ ಏನಾಗುತ್ತೆ, ಇವರ ಸ್ಟೋರಿ ಎಂಡ್ ಆಗುವಷ್ಟೊತ್ತಿಗೆ ಇವಳು ಪೆಟ್ರಾ ಹೋಗಿರ್ತಾಳೆ ಗಾರ್ಡ್ ಹತ್ರ ಮಾತಾಡ್ಬೇಕಾರೆ. ಗಾರ್ಡು ಇವನಿಗೆ ಬರ್ಬೇಕಾದ್ರೆ ಆ ಪೆಟ್ರಾ ಕೈಲಿ ಒಂದು ಫ್ಲವರ್ ಬೊಕ್ಕೆ ಕಳಿಸಿರ್ತಾನೆ. ಅದನ್ನು ಇವಳಿಗೆ ಕೊಡ್ತಾರೆ. ಫ್ಲವರ್ ಬಂಚ್ ಆಫ್ ಫ್ಲವರ್ಸ್ ಕೊಟ್ಟಾಗ ಫ್ಲವರನ್ನು ತೊಗೊಂಡು ಆ ಪೆಟ್ರಾ ಸರ್ವೆಂಟ್, ಯಾರು ಡೋನಾಲ್ಡ್ನ ಸರ್ವೆಂಟು, ಡೋನಾಲ್ಡ್ ಕೊಡ್ತಾಳೆ. ದ ಗಾರ್ಡ್ ಹ್ಯಾಡ್ ಗಿವನ್ ಅಂತೇಳಿ, ದ ಗಾರ್ಡ್ ಹ್ಯಾಡ್ ಗಿವನ್ ದ ಗಿಫ್ಟ್ ಫಾರ್ ಯು, ಒಂದು ಫ್ಲವರ್ ಫಾರ್ ಯು ಅಂತೇಳಿ ಕೊಡ್ತಾನೆ. ನಂತರ ಅದೇ ರೀತಿಯಲ್ಲಿ ಇವನು ಅಷ್ಟೊತ್ತಿಗೆ ಝೊನ್ಯಾಟೊ ಬರ್ತಾನೆ. ಝೊನ್ಯಾಟೊ ಅಲ್ಲೇ ಇರ್ತಾನೆ. ಝೊನ್ಯಾಟೊನು ಕೂಡ ಬರ್ತಾನೆ. ಅವ್ರು ಹೇಳಿ ವಿಶ್ ಮಾಡಿ ಹೋಗ್ತಾ ಇರ್ಬೇಕಾದ್ರೆ ಹೂವನ್ನು ಕೊಡಬೇಕಾದ್ರೆ, ಪೆಟ್ರಾ ಡೋನಾಲ್ಡ್ ಅವರಿಗೆ ಹೂವನ್ನು ಕೊಡಬೇಕಾದ್ರೆ ಕೆಲವೊಂದು ಹೂವಿನ ದಳಗಳು ಬೀಳುತ್ತೆ. ದ ಪೆಟಲ್ಸ್ ಆಫ್ ದ ಫ್ಲವರ್ ಹ್ಯಾಡ್ ಬಿನ್ ಫಾಲನ್ ಆನ್ ದ ಫ್ಲೋರ್. ಅವಳು ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಇವನೇನು ಮಾಡ್ತಾನೆ, ಆ ಬಿದ್ದಿರೋ ಹೂವನ್ನು ತೊಗೊಳ್ತಾನೆ. ದಟ್ ಶೋಸ್ ದಟ್ ಹೌ ಮಚ್ ಹಿ ಹ್ಯಾಡ್ ಲವ್ಡ್ ಹರ್. ಅದನ್ನು ಅವಳು ಹಿಂದೆ ತಿರುಗಿ ನೋಡ್ತಾಳೆ. ಆ್ಯಸ್ ಹಿ ವಾಸ್ ಕಲೆಕ್ಟಿಂಗ್ ದ ಪೆಟಲ್ಸ್ ಫ್ರಮ್ ದ ಫ್ಲೋರ್, petal from the soil, petal from the floor, on the floor itself. ಆ ಕೆಳಗಡೆ ಬಿದ್ದಿದ್ದ ಫಾಲನ್ ಪೆಟಲ್ಸನ್ನು ತೊಗೊಳ್ತಾ ಇರ್ತಾನೆ. ಅವಾಗ ನೋಡಿದಾಗ ಗೊತ್ತಾಗುತ್ತೆ, ನೋ ಡೌಟ್ ಹೀ ಈಸ್ ರಿಯಲಿ ಎ ಡಾನ್ ಗುನ್ಸಾಲೋ ಅಂತ ಗೊತ್ತಾಗುತ್ತೆ. ಅವನಿಗೂ ಕೂಡ ಗೊತ್ತಾಗುತ್ತೆ, ಶಿ ಈಸ್ ರಿಯಲಿ ಎ ಡಾನ್ ಅವರ. ಹಾಗೆ ಹೇಳಿದಾಗ ಅವರಿಬ್ಬರು ಮಾತಾಡ್ಕೊತಾರೆ. ಶಾಲ್ ವಿ ಕಮ್ ಟುಮಾರೋ, ಇಲ್ಲಿ ಬರ್ಬೋದಾ ನೆಕ್ಸ್ಟ್? ಆಯಿತು, ನಾನು ನಾಳೆ ನಾನು ಕೂಡ ಬ್ರೆಡ್ ಕ್ರಮ್ಸ್ ತರ್ತೀನಿ, ವಿಲ್ ಸಿಟ್ ಟುಗೆದರ್ ಆ್ಯಂಡ್ ವಿಲ್ ಟಾಕ್ ಟುಗೆದರ್. ಸೊ ದಿಸ್ ಇಸ್ ಅ ಕಂಟಿನ್ಯೂಟಿ ಆಫ್ ದ ಲೆಸನ್. ಹೇಗೆ ಲೆಸನ್ ಕಂಟಿನ್ಯೂ ಆಗುತ್ತೆ ಅಂತೇಳಿ. ಸೊ ಅವರು ಹೊರಟೋಗ್ತಾರೆ. ಇಲ್ಲಿ ಇದು ಕೂಡ ಹೋಗ್ತಾಯಿದೆ. ದಟ್ಸ್ ಎಂಡ್ ಆಫ್ ದ ಸ್ಟೋರಿ. ಇಲ್ಲಿ ಈ ನಮ್ಮ ಸೆಕೆಂಡ್ ಇಯರ್ನಲ್ಲಿರ್ತಕ್ಕಂಥ ಲೆಸನ್ ಎಂಡ್ ಆಗುತ್ತೆ. ನಿಮಗೆ ಎಕ್ಸಾಮ್ ಓರಿಯೆಂಟೆಡಲ್ಲಿ ಕ್ವಶನ್ಸ್ ಕೊಟ್ಟಾಗ 4 ಮಾರ್ಕ್ಸ್ ಕೇಳಿದಾಗ ಒಂದು ಸಮ್ಮರಿ ಕೇಳಿದಾಗ ನೀವು ಎಲ್ಲಿ ಬರೆಯೋಕ್ಕೆ ಹೋಗಬೇಕು, ಹೇಗೆ ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡಬೇಕು. ಹಿಯರ್ಸ್ ಎ ಸನ್ನಿ ಮಾರ್ನಿಂಗ್ ಈಸ್ ಎ ಕಮಿಡಿ ಇನ್ ಒನ್ ಆ್ಯಕ್ಟ್. ಫಸ್ಟು ಈ ತುಂಬ ಡಿಫಿಕಲ್ಟ್ ಪಾಯಿಂಟ್ಸನ್ನು ಬರೆಯೋಕ್ಕೆ ಹೋಗ್ಬೇಡಿ. ರೈಟ್ ದಟ್ ಒನ್ ಫಸ್ಟ್. ದ ನೇಮ್ ಆಫ್ ದ ಲೆಸನ್ ಸನ್ನಿ ಮಾರ್ನಿಂಗ್ ಈಸ್ ರಿಟನ್ ಬೈ ಸೆರಾಫಿನ್ ಆ್ಯಂಡ್ ಝಕ್ವಿನ್ ಆ್ಯಂಡ್ ಆಲ್ವರಿಸ್ ಕ್ವಿಂಟರ್. ಇದೊಂದೇ ನಿಮಗೆ ಹೆಸರು ಅಂತ ವಿಚಿತ್ರ ಆಗಿದೆ, ಭಾಳ ಸಿಂಪಲ್ ಆಗಿಲ್ಲ. ಸ್ವಲ್ಪ 2 ಹೆಸರಿದು, ಸೆರಾಫಿನ್ ಅಂತ ಒಂದು, ಆಲ್ವರಿಸ್ ಕ್ವಿಂಟರ್ ಅಂತ ಒಂದು. ಸೆರಾಫಿನ್ ಆ್ಯಂಡ್ ಝಕ್ವಿನ್ ಆ್ಯಂಡ್ ಆಲ್ವರಿಸ್ ಕ್ವಿಂಟರ್ ಅಂತ
ಇದನ್ನು ಬರೀಬೇಕಾದ್ರೆ ಸ್ವಲ್ಪ ಒಂದೆರಡು ಮೂರು ಸರಿ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ನಂತರ ದ ಸ್ಟೋರಿ ಟೆಲ್ಸ್ ಅಬೌಟ್ ದ ಟೂ ಕ್ಯಾರೆಕ್ಟರ್ಸ್. ಒನ್ ಇಸ್ ದ ಡಾನ್ ಅಲೋರಾ ಆ್ಯಂಡ್ ದ ಡಾನ್ ಗುನ್ಸಾಲೋ. And their age, they were aged more than 70. They wanted to they wanted to take rest in a park, and the story begins there. There they come to know that one. ಅಲ್ಲಿ ನಮಗೆ ಇಲ್ಲಿ ಸ್ಟೋರಿ ಗೊತ್ತಾಗ್ತಾ ಇರುತ್ತೆ. ನಾವು ಇದನ್ನು ಹೇಗೆ ಸೇರಿಸ್ಬೇಕಂತ ಹೇಳಿದ್ರೆ, ಇಟ್ ಈಸ್ ಅ ಹ್ಯೂಮರಸ್ ಸ್ಟೋರಿ, ಹ್ಯೂಮರಸ್ ಪ್ಲೇ ಟೆಲ್ಸ್ ಅಬೌಟ್ ದ ಸ್ಟೋರಿ ಆಫ್ ಡಾನ್ ಗುನ್ಸಾಲೋ ಆ್ಯಂಡ್ ಡಾನ್ ಅಲೋರಾ ಇನ್ ಸನ್ನಿ ಮಾರ್ನಿಂಗ್. ನೋಡಿ ಅಲ್ಲಿ ಒಂದು ಸನ್ನಿ ಮಾರ್ನಿಂಗ್ ಅಂತ ಹೇಳಿದ್ರೆ ಅದು ಕೊಟ್ಟಾಗ ದೆನ್ ದೇ loved each other earlier. They had loved each other, ಅಥವಾ ಲವ್ಡ್ ಆದರೂ ಬರೀರಿ, ಹ್ಯಾಡ್ ಲವ್ಡ್ ಆದರೂ ಬರೀರಿ, ಎರಡು ಸೇಮ್. Loved each other earlier in their youth, but they were separated forcefully. Or forced, they were forced to separate the life. They were forced to separate life, passive voice. They separated forcefully, active voice ಅಲ್ಲಿ ಯಾವುದಾದ್ರು ಬರೀಬೋದು. The play begins the handsome 70-year-old lady feeding ದ ಪಿಜನ್ಸ್ ಇನ್ ದ ಪಾರ್ಕ್. ನಾನು ಹೇಳಿದೆ ಬ್ರೆಡ್ ಕಮ್ಸ್ ಅಂದಿರ್ತಾರೆ, ಪಿಜನ್ಸ್ ಅಂತ ಬರ್ಡ್ಸ್ ಅಂತ ಹೇಳಿದ್ರು, ನಾವು ಪಿಜನ್ಸ್ ಅಂತ ಹೇಳ್ಕೊಟ್ಟಿದ್ದೆ. ಸೊ ಶಿ ಫೀಡಿಂಗ್ ದ ಪಿಜನ್ಸ್ ಇನ್ ದ ಪಾರ್ಕ್. ಡಾನ್ ಗುನ್ಸಾಲೋ ಎ ಜೆಂಟಲ್ ಮ್ಯಾನ್ ಆಫ್ ದ 70 ಆ್ಯಂಡ್ ದೆನ್ ಗೌಟಿ ಇಂಪೇಷಂಟ್ ಎಂಟರ್ಸ್. ಇಲ್ಲಿ ಕ್ಯಾರೆಕ್ಟರ್ಸ್ನ ಹೇಗೆ ಕೊಡ್ತಾನೆ ಅಂದರೆ, ಅವ್ನು ಬರೋ ರೀತಿ, ಅವ್ನು ಬಾಕೊಂಡು ಬರೋದು ಕ್ಯಾರೆಕ್ಟ್ರು, ಅವ್ನು ಹೇಗೆ ಬರ್ತಾನೆ, ಅವ್ನ ಜೊತೆಲಿ ಹೇಗೆ ಬರ್ತಾನೆ, ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. Don Gonzalo, a gentleman of 70, gouty, impatient, enters. The beauty of the poem, the beauty of the poet, the beauty of the writer. Yes, neat ಕೊಟ್ಟಿದ್ದಾನೆ. The meeting of the Laura and Don Gonzalo in the park strikes the note of humor. ಅವ್ರು ಬಂದು ಕೂತ್ಕೊಂಡು ಮಾತಾಡೋ ಸ್ಟೈಲಿನೇ ಒಂದು ಹ್ಯೂಮರ್. ಮೊದಲು ದ್ವೇಷಿಸ್ತಾ ಇರ್ತಾರೆ, ಆಮೇಲೆ ಇಬ್ಬರು ಮಾತಾಡ್ತಾರೆ, ಫ್ರೆಂಡ್ ಆಗ್ತಾರೆ, ಕೊನೆಯಲ್ಲಿ ದೇ ನೋ ಟು ದಟ್ ಬಟ್ they had loved each other. They who loved earlier, they are the same persons. ಹಾಗೆ ಗೊತ್ತಾಗುತ್ತೆ. The conversation between the two 70 years old begins sarcastically. ನೋಡಿ, ಏನೋ ಒಂಥರ ನಿಂದನೆ ಮೂಲಕ ಬರುತ್ತೆ. They accuse each other. ಒಬ್ರಿಗೊಬ್ಬರು ಬೈಕೊಂತಾರೆ. ಡಾನ್ ಗುನ್ಸಾಲೋ ಕಾಲ್ಸ್ ಹರ್ ಸೆನೈಲ್ ಓಲ್ಡ್ ಲೇಡಿ. ಏನು ಓಲ್ಡ್ ಲೇಡಿ ಇಲ್ಲಿ ಬಂದು ಕೂತ್ಕೊಂಡಿಲ್ಲ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಇವನು ಕೂಡ ಓಲ್ಡೇ, ಬಟ್ ಅಲ್ಲಿ ಒಂದು ಕ್ಯಾರೆಕ್ಟರ್ನ ಹೇಗೆ ಮಾಡ್ತಾನೆ. ಸೆನೈಲ್ ಓಲ್ಡ್ ಲೇಡಿ ಅಂತ ಹೇಳಿದೆ. ಶಿ ಫೈಂಡ್ಸ್ ಹಿಮ್ ಆ್ಯನ್ ಇಲ್ ನೇಚರ್ಡ್ ಮ್ಯಾನ್. ಅವಳು ಕೂಡ ಇವನ್ನ ಬೈತಾಳೆ, ಏನಂತ, ಇಲ್ ನೇಚರ್ಡ್ ಮ್ಯಾನ್ ಅಂತ ಬೈತಾಳೆ. ಹೇಗೆ ಅವನು ಬಂದು ಎಲ್ಲಿ ಬೇಕಾದ್ರೆ ಅಲ್ಲಿ ಕೂತ್ಕೊಂಡು ಬರ್ತಾನೆ ಹಾಗೆ ಅಂತ ಹೇಳಲಿಕ್ಕೆ ಅಲ್ಲೊಂದು ಹ್ಯೂಮನ್ ಬಿಹೇವಿಯರ್ ಅದು. ಅದನ್ನು ಎಷ್ಟು ನೀಟಾಗಿ ಕೊಟ್ಟಿದ್ದಾನೆ. ಆ್ಯಂಡ್ ಲೇಟರ್ ದ ಪಿಂಚ್ ಆಫ್ ಸ್ನಫ್ ಹೆಲ್ಪ್ಸ್ ದ ಕ್ಲಿಯರ್ ದರ್ ಹೆಡ್ಸ್. ನೋಡಿ, ನಾನು ಮೊದಲೇ ಹೇಳಿದೆ ಸ್ಟೋರಿಯಲ್ಲಿ, ದ ಸ್ನಫ್ ಟೇಕ್ಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದಟ್ ಒನ್. ಇವನು ಸ್ನಫನ್ನು ಕೊಟ್ಟಾಗ ಆ ಸೀನ್ ಅವಳಿಗೆ ಬರ್ತಾ ಇರುತ್ತೆ ಅನಿಸುತ್ತೆ. So it make the balance of the friendship of both the Don Aurora and Don Gonzalo. Yes, neat. It brings the peace between them. What a nice sentence. And what a nice it is. It brings the peace between them. ಎಲ್ಲಿ ಬರುತ್ತೆ ನೋಡಿ, ಸುಮ್ಮನೆ ನಾವಾದರೆ ಏನು ಮಾಡ್ತಿದ್ವಿ, ಸುಮ್ಮನೆ ಇಬ್ಬರನ್ನ ಎಸೆ ಕೊಟ್ಟರು ಚೆನ್ನಾಗಾದ್ರು ಅಂತ ಹೇಳ್ಬಿಡ್ತೀವಿ. It brings the peace between them. First they are sarcastically accused each other, and the snuff had brought the peace between them. Beautiful words. Laura, the peace between them, then they start talking in their hometowns and the other things. ಇದನ್ನೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ಲಾರಾ ರಿವೀಲ್ಸ್ ದಟ್ ಶಿ ಲಿವ್ಡ್ ಇನ್ ವಿಲ್ಲಾ ಮಾರ್ಸಿಲಾ. ಅವಾಗ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಅವಳು ಇದ್ದರು ಪ್ಲೇಸು ವಿಲ್ಲಾ ಮಾರ್ಸಿಲಾ. ಅದನ್ನು ಕೇಳ್ತಾನೆ, ವೇರ್ ಡಿಡ್ ಡಾನ್ ಅಲೋರಾ ಲೀವ್ ಅರ್ಲಿಯರ್? ವಿಲ್ಲಾ. ಶಿ ವಾಸ್ ಲಿವಿಂಗ್ ಇನ್ ವಿಲ್ಲಾ. ದಟ್ ವಿಲ್ಲಾ ಇಸ್ ಕಾಲ್ಡ್ ಮಾರ್ಸಿಲಿಯಾ. ಆ್ಯಂಡ್ ಗೊಂಜಾಲೋ ಸರ್ಪ್ರೈಸ್ ಟು ಹಿಯರ್ ದಟ್ ನೇಮ್ ಮಾರ್ಸಿಲಿಯಾ. ಯಾವಾಗ ಇವನು ಮಾರ್ಸಿಲಿಯಾ ಅಂತ ಕೇಳ್ತಾನೆ, when he come to know that the name of the Marsilia, he got surprised because he had a great relation with that Marsilia, the villa. The name Marsilia, he then tells that knows a girl who lived in that villa Marsilia. Then he asks that one, you know the girl who lived in that villa Marsilia? That is none other than that one, Laura Lorento. Her name was Laura Lorento, but here at that last, when she became old, she was called as a Don Aurora. Earlier she was called as Laura Lorento. What was the earlier name of Don Gonzalo? One more question, so I expect ಮಾಡ್ಬೋದು. Laura Lorento. Again, who perhaps the most beautiful woman he has ever seen. He told that one of the beautiful woman a girl was there in that Marsilia. That is most beautiful girl during that time. He also reveals that the girl's name was Laura Lorento. I told already. ನಾನು ಹೇಳಿದೆ. ಈ ಪಾಯಿಂಟ್ಸನ್ನು ತಗೊಳ್ಳಿ.
For Kannada medium students, those are in arts and commerce, you make the points. ಬರ್ಕೋಬೇಕಲ್ಲಿ ಬರ್ಕೊಂಡ್ರೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. Both of them realize each other and the farmer's lovers. They are the farmer lovers. Donna Laura was known in the locality in that silver maiden. So ಅವಳು ಏನಂತ ಕರಿತಾರೆ, ಸಿಲ್ವರ್ ಮೈಡನ್ ಅಂತ ಕರೀತಾರೆ. ವಾಟ್ ಎ ಬ್ಯೂಟಿ ಆಫ್ ದ ಲೆಸನ್, ಎಷ್ಟು ನೀಟಾಗಿದೆ. ಶಿ ವಾಸ್ ಎ ಫೇರ್ ಆ್ಯಂಡ್ ಎ ಲಿಲ್ಲಿ. ಶಿ ವಾಸ್ ಇನ್ ದ ಲವ್ ವಿತ್ Gonzalo, Don Gonzalo. Earlier he was called only Gonzalo. Now he became a Don Gonzalo. So the gallant lover, see the word is there. Gallant lover. He's not a coward. He's a gallant lover. ನೋಡಿ ಅಲ್ಲಿ ಸರಫಿನ್ ಸೆಕ್ವಿನ್ ಹೇಗೆ ಹೇಳಿದ್ದಾನೆ. Who was the gallant lover of the Don Lorenzo, Gonzalo or Don Gonzalo? He used to pass on horseback every morning through the rose garden. He was going to rose garden in on the way of the Marsilia, and then there is a villa was there that belongs to Laura Lorenzo. That was, and he tossed the flowers to the balcony of where she was standing. So see that how the words are there, and after that one, how the beauty of the sentences are, the domination. Then here itself, you see that one, who then which she caught the, when he was tossing the flower on the in the balcony, she caught the flowers, and on his way back afternoon she would toss flowers back him. See that one, it's a beautiful fantastic story, as we know in that earlier days. But Laura's patients wanted to marry her off to a merchant whom she disliked one day, whom she disliked. ಆದರೆ ಮರ್ಚೆಂಟಿಗೆ ನಾನು ಹೇಳಿದೆ ಬಿಸ್ನೆಸ್ ಪರ್ಸನ್ ಕೊಡಬೇಕು, ದಟ್ಸ್ ಒನ್ ಥಿಂಗ್. ಒನ್ ಡೇ ದೇರ್ ವಾಸ್ ಎ ಕ್ವಾರಲ್ ಬಿಟ್ವೀನ್ ದಿ ಗೊಂಜಾಲೋ ಆ್ಯಂಡ್ ಮರ್ಚೆಂಟ್. As he know that, as he come to know, as he came to know, he had a fought with Gonzalo. In that fought, the merchant and the Gonzalo, the suitor. So he tied his, he fled, he fled from his hometown. I tell you, he got flee from his hometown to Sevilla. So he went to Sevilla. Earlier, as in Marsilia and then Sevilla. Then about, and then to Madrid. After they, both of them come to Madrid. So this is the very clear sentences of that one. Even though he tried to communicate with the Laura through the letters, all attempts failed. He tried a lot, but the family members did not give the letters of him to Laura. So he then joined the army and went to Africa. This is the very interesting point. Where did Don Gonzalo go after that, the incident? He joined the army in Africa. Then he went to Africa. According to Don Gonzalo, so he was telling a story. As he was listening story, both of them, they did not disclose each other. They are not ready to disclose each other. Even what would happens, I don't know that one. According to Don Gonzalo, his cousin, the Laura, met with the glorious death in Africa. See, according to the Don Gonzalo, as his cousin, the lover Laura, met with the glorious death in Africa. So he had died in Africa only, but he's still alive. He was in the park, but he's saying like this. Laura waited for her beloved's arrival for days and days, months and years. But then one day she went to seashore, wrote her lover's name, and on the sand she down upon the rock. See, this is the one, the sad ending according to Donna Laura. But it has not happened. She is build-upping a cock and bull story as she had died. See how she is telling a story. See that one after the months. But one day she went to the seashore. After that one, ನೋಡಿ ಇದು ಬ್ಯಾಡ್ ಎಂಡಿಂಗ್ ಇದೆ, but it is only a story. But really she is there. Went to shore, wrote her lover's name on the sand and down upon the rock. The tides rose to the rock and swept her to the sea. The waves do not took her the name, but also her. So it shows that one how the both the end of that one end has been done by herself, but it is not a real one. She was there. She is telling a story as a story. She narrated by both Gonzalo and Laura respectively. This is narrated by
how that one respectively, but hidden each other. They hid the matter each other. But in reality, after 3 months, Gonzalo ran off to Paris. Here's an above. He did not died in the Africa and then Africa, but he ran off to that what France with a ballet dancer. He had married a ballet dancer. Laura, on the other hand, got married after 2 years. Laura also had married with her. Thus, the is the thread of the humor running throughout the play. After that, both of them lost the husband and the wife here, both of them. Even after realizing each other, they pretended to be not frames, not and frame the stories and about their own deaths. See, they are framing the story of their own death. Even though they did not die, they are framing the story of their own death. Laura poses herself to be the friend and the real Laura, and Gonzalo is the cousin of the dead Gonzalo. The real Gonzalo he tells that one he is the cousin of Gonzalo, but he was a real Gonzalo. Laura says that one she was a friend of her. So that is a hidden story by both of them. The beauty of the lesson is there. How do you feel? Please tell me that. It's a beautiful. ನೋಡಿ ಇಂಗ್ಲೀಷ್ ಮಾಡ್ಬೇಕಾದ್ರೆ ಅದೊಂದು ಖುಷಿ ನೋಡಿ ಸ್ಟೋರಿ ಹೇಗೆ ಬರುತ್ತೆ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಎಲ್ಲೆಲ್ಲೋ ಬರುತ್ತೆ ಮೆನಿ ಸ್ಟೋರೀಸ್ ಹ್ಯಾವ್ ಬಿನ್ ಕಮ್ ನೋಡಿ ಇಲ್ಲಿ ಬಂದ ತಕ್ಷಣ ನಮಗೆ ಇದರಲ್ಲಿ ಬೇರೆ ಬೇರೆ ಸ್ಟೋರೀಸ್ ಎಲ್ಲ ನಮ್ಮ ಜ್ಞಾಪಕ ಬರುತ್ತೆ ಈ ಲೆಸನ್ಸ್ ಮಾಡ್ತಾರೆ ಸರ್ ಬಟ್ ಇಟ್ಸ್ ವೆರಿ ಕ್ಲಿಯರ್ ಬಹಳಷ್ಟು ಪೋಯಮ್ಸು ಮತ್ತು ಸ್ಟೋರಿ ಜ್ಞಾಪಕ ಬರುತ್ತೆ ಐ ಆಮ್ ನಾಟ್ ರೆಡಿ ಟು ಡಿಸ್ಕ್ಲೋಸ್ ಬಿಕಾಸ್ ಆ್ಯಸ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ಸ್ ಅದರ್ವೈಸ್ ಐ ವುಡ್ ಹ್ಯಾವ್ ಮೆನಿ ಟೆಲ್ ದಟ್ ದ ಅದರ್ ಲೆಸನ್ಸ್ ಆ್ಯಂಡ್ ಅದರ್ ಪೋಯಮ್ಸ್ ಸೊ ಇಲ್ಲಿ ಬರುತ್ತೆ ಇಲ್ಲಿ 1 mark questions ಹೋಗ್ಬಿಟ್ಟು ದೆನ್ ಐ ಕನ್ಕ್ಲೂಡ್ I think I already taken 26 minutes. Then as you are going with, I felt very happy as I'm explaining you. Really, I feel that one. I enjoyed this lesson when I'm explaining you. So here's a. How old was Donna Laura? More than 70. We told 70 years. Where does the the play takes place? As the park in Madrid. It's very clear. As a park in Madrid Park. It's a beautiful thing. Today also, the Madrid Park is there. As I switch on that one, the Google Play, ನಾನು ನೋಡಿದೆ ಅದನ್ನು ಗೂಗಲಲ್ಲಿ ಹಾಕ್ಬಿಟ್ಟು ಮ್ಯಾಡ್ರಿಡ್ ಪಾರ್ಕ್ ಹೇಗಿದೆ ಅಂತ ನೋಡಿದಾಗ ಐ ಫೀಲ್ ದಟ್ ಒನ್ ಇಲ್ಲೇ ಇರ್ಬೋದು ಅಂತ ನಮಗೊಂದು ಬರುತ್ತೆ ದಟ್ಸ್ ಎ ಸ್ಟೋರಿ ಹೇಗೆ ಬರ್ತಾ ಇರ್ತದೆ ನೋಡಿರಿ ಹೇಗೆ ಬರ್ತದೋ ಈಗ ನಮಗೆ ಆ ಲೆಸನ್ ಕಲಿಸಿರೋದು ನಮ್ಮ ಗುರುಗಳು ಹಾಗೆ ಆ ಜೇಕಬ್ ಇದ್ರು ಶರಣಪ್ಪ ಇದ್ದ ಅವ್ರು ಮಾಡಿ ಕಲಿಸಿದ್ದು ಇಂಗ್ಲೀಷ್ ನೋಡ್ರಿ ಆ ಸ್ಟೋರಿಗಳನ್ನ ಹೇಳಿದ ತಕ್ಷಣ ಹಾಗೆ ಬರ್ತಾಯಿದೆ ಸೊ ದಿಸ್ ಇಸ್ ಆಫ್ ದ ಸ್ಟೋರಿ ಐ ಗಾಟ್ ಇಟ್ ಇನ್ ಫ್ರಂಟ್ ಆಫ್ ದಟ್ ಒನ್ ಆ್ಯಸ್ ಅ ಸೀರಿಯಲ್ ವೇರ್ ಡಸ್ ಪೆಟ್ರಾ ಮೇಕ್ ಫ್ರೆಂಡ್ಶಿಪ್ ವಿತ್ ಹೂ ವಾಸ್ ಪೆಟ್ರಾ ಇಸ್ ಅ ಸರ್ವೆಂಟ್ ಮೇಡ್ ಆಫ್ ದಿ Donna Laura. Here's where did with the God. What did Donna Laura bring every day to the breadcrumbs? Common one mark questions important. ನೀವು ಯಾರು ಬಂದಿಲ್ಲ ಅಂತ ಹೇಳಿದ್ರೆ those are getting very difficult for that one. Make these sentences. ಈ ಒಂದೊಂದು ಪಾಯಿಂಟ್ ತೊಗೊಂಡು ಒಂದು ಸೆಂಟೆನ್ಸ್ ಮಾಡಿ ಒಂದು 15 ಸೆಂಟೆನ್ಸ್ ಮಾಡಿ ಇಟ್ಕೊಳ್ಳಿ ಬರೀ ನೀಟಾಗಿ ಅರೇಂಜ್ ಮಾಡಿ ಕ್ರೋನಾಲಜಿಕಲ್ ಆರ್ಡ್ರಲ್ಲಿ ಒಂದಾದ್ಮೇಲೆ ಒಂದು ಯಾವ್ದು ಫಸ್ಟ್ ಬರುತ್ತೆ ಯಾವ್ದು ಸೆಕೆಂಡ್ ಬರುತ್ತೆ ಅಂತ ಯು ವಿಲ್ ಗೆಟ್ ಎ ಬ್ಯೂಟಿಫುಲ್ ಸಮ್ಮರಿ ಯು ವಿಲ್ ಗೆಟ್ ಮಾರ್ಕ್ಸ್ ಡೆಫಿನೆಟ್ಲಿ ನೆಕ್ಸ್ಟ್ 4 ನೋಡಿ ವಾಟ್ ಡಿಡ್ ಡೋನಾ ಲೋರಾ ಫೀಡ್ ಎವ್ರಿ ಡೇ ಬ್ರೆಡ್ ಕಮ್ಸ್ ಬರ್ಡ್ಸ್ ಆ್ಯಂಡ್ ಪಿಜನ್ಸ್ ಹೂ ಡಿಡ್ ಡೋನಾ ಲೋರಾ ಫೀಡ್ ಫಾರ್ ದ ಬರ್ಡ್ಸ್ ಆರ್ ದ ಪಿಜನ್ಸ್ ಆ್ಯಂಡ್ ಯು ಮೇ ರೈಟ್ ಬರ್ಡ್ಸ್ ಆರ್ ಪಿಜನ್ಸ್ who had occupied the Don Gonzalo's bed? 3 brides. They were occupied earlier. Where did Don Gonzalo sit? Where did Don Gonzalo sit? By Donna Laura, by the side of Donna Laura. Then how that one? Where did Don Gonzalo take his gun and dog every day for hunting? In his story, he went for that his estate. He went to his estate in his story. What makes peace between the Donna Laura and Don Gonzalo? This is a very important aspect of that one. ಹೇಗೆ ಬರುತ್ತೆ ನೋಡಿ ಯಾವುದು ಅವರಿಬ್ಬರ ಮಧ್ಯೆ ತುಂಬ ಶಾಂತಿ ತಂದಿತ್ತು ಪೀಸ್ ತಂದಿದ್ದು ಯಾವುದು ನಸ್ಯ ಎ ಪಿಂಚ್ ಆಫ್ ಸ್ನಫ್ ಆ್ಯಂಡ್ ವಾಟ್ ಮೇಕ್ಸ್ Donna Laura brought up ವೇರ್ ವಾಸ್ Donna Laura brought up ಎಲ್ಲಿ ಇವಳು ಬೆಳೆದಿದ್ದು ದಟ್ಸ್ ಕಾಲ್ಡ್ ವ್ಯಾಲೆನ್ಸಿಯಾ ನೋಡಿ ವ್ಯಾಲೆನ್ಸಿಯಾ ಸಿವಿಲ್ಲಾ ಮಾರ್ಸಿಲಿಯಾ is a villa name is Marsilia. That place is Valencia. ಇದೆರಡು ಇಟ್ಕೋಬೇಕು. And what is the name of where was Don Gonzalo from? He comes from the Marsilia. What is the name of that one? Who is referred as the Silver Maiden? Who was referred as the Silver Maiden?
Again, Donna Laura. Who is referred as Silver Maiden? Who did Donna Laura love? The gallant lover. That is none other than Don Gonzalo. He was called as Gonzalo. Who did the parents of Donna Laura want to marry with? With the merchant, the business person or a merchant. Who did? Where did the gallant lover die? In Africa, according to him. But he is not dead. He is alive. Who did Don Gonzalo run away with? ಯಾರ ಜೊತೆ ಹೋಗಿದ್ದ ಅವನು? With a ballet dancer. He married a ballet dancer. This is about another thing is there. Then another few points. ಇಲ್ಲಿ ಆ ಪಾಯಿಂಟ್ಸನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಮೀಟಿಂಗ್ ಬಿಟ್ವೀನ್ ಡಾನ್ ಗುಂಜಾಲೋ ಆ್ಯಂಡ್ ಡಾನ್ ಅರೋರಾ. ನೋಡಿ ಒಂದು 10-12 ಪಾಯಿಂಟ್ಸ್ ಇರುತ್ತೆ. ಇವೆಲ್ಲ ನೀವು ಸೇರಿಸ್ಬಿಟ್ಟೆ ಸಮ್ಮರಿ ಅಂತ. Meeting with Don Gonzalo and Don Aurora. A sunny morning, the park, the place, and however the park has been explained. The complain each other, not friendly. A pinch of snuff brings a peace. Then the fictitious story, the silver maiden and a gallant lover. Meeting of the exchanging of the flowers. Flowers and exchange ಮಾಡೋದು ಹೇಗೆ ಸ್ಟೋರಿಯಲ್ಲಿ. Duel with the merchant and the lover hides and he fled from the place. Gonzalo writes a letter but were interrupted. Gonzalo and Laura get separated. Then others. The gallant lover joins the army, goes to Africa and dies. The silver maiden leaves her house and goes to beach swept away by this. This is only according to their stories. And Don Gonzalo and Don Aurora hide their reality and real identity. So this is about the so please go through that one. In the 6 marks already I ಹೇಳಿ. Please, if you have got any other one, you just inform me and you just say how do you like it, whether you like it or dislike it, please tell me. Then you would call me. Yes, thank you, or message me.